ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವೇನು ಅಂತಂದರೆ ನಮ್ಗೆ ಗೊತ್ತಿತ್ತು ಇದು ಷಡ್ಯಂತ್ರ ಅಂತೇಳಿ. ಆದರೂ ಕೂಡ SIT ತನಿಖೆ ಆಗಲಿ, ಅಕಸ್ಮಾತ್ ನಾವೇನಾದರೂ ಧ್ವನಿ ಎತ್ತಿ ಅದರಲ್ಲಿ ಏನೋ ತಪ್ಪು ಸಿಗಾಕ್ಕೊಂಡ್ರೆ, ಯಾಕಂದರೆ ಅವನು ನಿಖರವಾಗಿ 100 ಹೆಣಗಳು ನಾನೇ ಓದ್ತಿದ್ದೀನಿ, ಕೊಲೆ ಆಗಿರೋದನ್ನು ನಾನೇ ನೋಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಸತ್ಯ ಇರ್ಬೋದು ಅಂತೇಳಿ ಸದ್ಯಕ್ಕೆ ನಾವು ಏನು ಧ್ವನಿ ಎತ್ತಬಾರ್ದು, ಮುಂದಕ್ಕೆ ನಾವು ಮಾಡೋಣ ಅಂತಿದ್ರು. ಸೊ ನನಗೆ ಇದನ್ನು ತಡೆಯೋಕ್ಕಾಗೋದಿಲ್ಲ. ಯಾಕಂದರೆ ಈ ಷಡ್ಯಂತ್ರ ಯಾರ್ಯಾರು ಯೂಟ್ಯೂಬರ್ಗಳಿದ್ರು ಅವರೆಲ್ಲ ಕೂಡ ಎಡಪಕ್ಷದ ವಿಚಾರವಾದವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ದೇವರನ್ನ ಧರ್ಮವನ್ನು ಬೈತಾ ಇರ್ತಕ್ಕಂಥದ್ದು, ಮತ್ತು ಅದಕ್ಕೆ ಲಿಂಕು, ಕೇರಳ ಲಿಂಕು, ದುಬೈ ಲಿಂಕು, ಇವೆಲ್ಲವನ್ನು ನಮಗೆ ಸ್ವಲ್ಪ ಸೂಕ್ಷ್ಮವಾಗಿ ಗೊತ್ತಾದ ಮೇಲೆ ನಾನು ಮೊದಲನೇದಾಗಿ ಧ್ವನಿಯನ್ನೆತ್ತದೆ. ಮಾಧ್ಯಮದ ಮುಖಾಂತರ ಇವತ್ತು ನಾವು ಹೋಗ್ತೀವಿ ಅಂತ ಹೇಳಿದ್ವಿ. ಅದಾದಮೇಲೆ ಅನೇಕ ಸರಿ ಕೂಡ ನಾನು ಖಂಡಿಸಿ ಮಾತಾಡಿದ್ದೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಿಲುವು ಕೂಡ ಇದೇ ಆಗಿತ್ತು. ಇವತ್ತು ನಾಳೆ ನಮ್ಮ ಎಲ್ಲ ಮುಖಂಡರು ಕೂಡ ಧರ್ಮಸ್ಥಳ ಇನ್ನೂ ವರದಿ ಬಂದಿಲ್ಲ, ಆದರೂ ಕೂಡ ನಾವು ನಾಳೆ ಎಲ್ಲ ಬಂದು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಸಂಕಲ್ಪವನ್ನು ನಾಳೆ ಮಾಡ್ತಾ ಇದ್ದೀವಿ. ಮನಸ್ಸು ಇಚ್ಛೆ ತೋರಿಸುವಂಥ ಯೂಟ್ಯೂಬರ್ಸ್ಗೆ ಏನಾದರೂ ಕಡಿವಾಣ ಆಗುವಂಥ ಕೆಲಸಕ್ಕೆ ಮುಂದಾಗ್ತದೆ. ಯಾಕೆಂದರೆ ಸದನದಲ್ಲಿ ತಾವು ರೂಮಲ್ಲಿ ಕೂತ್ಕೊಂಡು ಮಾತಾಡೋ ಒಂದಷ್ಟು ಜನರ ಬಗ್ಗೆ ಬಹಳ ದೊಡ್ಡದಾಗಿ ಧ್ವನಿ ನಿಲ್ತೀರಾ, ಏನು ಹೇಳ್ತೀರಾ ಸರ್? ಈಗ ಯೂಟ್ಯೂಬು ಇವೆಲ್ಲ ಮಾಡ್ತಕ್ಕಂಥದ್ದು ಅವ್ರ ಸ್ವತಂತ್ರ, ಯಾಕಂದರೆ ಮಾಧ್ಯಮದನ್ನು ನಾವು ತಡೆಯೋಕ್ಕಾಗಲ್ಲ. ಆದರೆ ಇವತ್ತು ಸರ್ಕಾರ ಕೂಡ ಅಪಪ್ರಚಾರವನ್ನು ಮಾಡೋದಕ್ಕೆ, ಪ್ರಚೋದನೆಯನ್ನು ಮಾಡೋಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಒಂದು ಕಾನೂನು ತರಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರನೇ ಹೇಳಿದೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಇರೋದನ್ನ ಹೇಳಿ, ಇಲ್ಲದೇ ಇರೋದನ್ನೆಲ್ಲ ಕೊಡಿ ತೇಜೋವಧೆ ಮಾಡ್ತಕ್ಕಂಥದ್ದು, ಎಲ್ಲ ರೂಮಲ್ಲಿ ಕೂತ್ಕೊಂಡು, ರೂಮಿಂದ ಆಚೆ ಏನಾದರೂ ಬಂದರೆ 2ನೇ ಸರಿ ಅವ್ರು ಮಾತಾಡಲಿ ನೋಡೋಣ. ಅದನ್ನು ಬಿಟ್ಬಿಟ್ಟು ಯಾರೋ ಇಲ್ದಿರೋ ಟೈಮ್ಗಳಲ್ಲೆಲ್ಲ ಕೂಡ ಈ ಥರ ರೆಕಾರ್ಡ್ ಮಾಡೋದು, ಬಿಡುವಂಥದ್ದು ಸರ್ಕಾರ ಕೂಡ ಕ್ರಮ ತಗೊಬೇಕಾಗ್ತದೆ. ಇಂಥವ್ರನ್ನ ಕಾನೂನು ಅಡಿಯಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು, ಇಲ್ಲಾಂದರೆ ಜನನೇ ಶಿಕ್ಷೆ ಕೊಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಕಡೆಯದಾಗಿ